ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡುವ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಫಸ್ಟ್ ಟೈಮ್ ಏನಾದರೂ ವಿಸಿಟ್ ಮಾಡಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣಿರುವಂಥ ಬೆಲ್ ಐಕಾನ್ ಒತ್ತಿ ನಾನು ಹಾಕುವಂಥ ವೀಡಿಯೋಸ್ನ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ. ಆವಾಗ ನೀವು ಮೊದಲು ವೀಡಿಯೋನ ನೋಡ್ಬೋದು. ಬನ್ನಿ ಇವತ್ತಿನ ಲಾಗಲ್ಲಿ ಏನಿರುತ್ತೆ ಅಂತ ಹೇಳಿಬಿಟ್ಟು ಬನ್ನಿ ನೋಡುವ. ಲೆಟ್ಸ್ ಗೋ. 2 ದಿನದಿಂದ ಮಳೆ ಸ್ವಲ್ಪ ಕಡಿಮೆ ಆಗಿದೆ. ಒಂದೊಂದು 3 ದಿನ ಲಾಗ್ನ ಮಾಡಿಲ್ಲ. ನಾನು ಸ್ವಲ್ಪ ಬೇಲಿಯೆಲ್ಲ ಮಾಡೋದಿತ್ತಾಗಿತ್ತು. ಸೊ ಹಾಗಾಗಿ ಲಾಗ್ನ ಮಾಡೋಕ್ಕೆ ಹೋಗಿರಲಿಲ್ಲ. ಸೊ ಇವತ್ತೇ ಮತ್ತೆ ಕಂಟಿನ್ಯೂ ಆಗಿ ಲಾಗ್ನ ಮಾಡ್ತಾ ಇದ್ದೀನಿ. ಬೇಲಿಯೆಲ್ಲ ಕರೆಂಟ್ ಬೇಲಿಯೆಲ್ಲ ಮರ ಬಿದ್ದಿತ್ತಾಗಿತ್ತು. ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಕರೆಂಟಿಗೆ ಲೈನ್ ಬಿಟ್ಟಾಯ್ತಲ್ಲ, ಲೈನ್ಗೆ ಕರೆಂಟ್ ಬಿಟ್ಟಾಯಿತು. ಸೊ ಏನೇನು ಹೇಳ್ತಿದ್ದೀನಿ. ಸೊ ದನಗಳದ್ದು ಕಾಟ ಎಲ್ಲ ತುಂಬ ಇತ್ತಾಗಿತ್ತು. ಕರೆಂಟ್ ಇಲ್ಲದಿರೋದ್ರಿಂದ ಒಳಗಡೆ ಹೊಕ್ಕೋದೆಲ್ಲ ಇತ್ತಾಗಿತ್ತು. ಸೊ ಹಾಗಾಗಿ ಕರೆಂಟ್ ಲೈನನ್ನು ಫಸ್ಟನ್ನು ರಿಪೇರಿ ಮಾಡ್ಕೊಂಡ್ವಿ. ಮತ್ತು ಇವತ್ತಿಂದ ಬೆಣ ಸೋರ್ತಾ ಇದ್ದೀವಿ. ಸೊ ಹಾಗೆ ಕೊನೆ ಮದ್ದು ಹೊಡೆಯೋದೆಲ್ಲ ತುಂಬ ಹಿಂದೆ ಆಲ್ರೆಡಿ ಮಳೆ ಬೀಳ್ತಾ ಇದೆ ಕಂಟಿನ್ಯೂಸ್ ಆಗಿ. ಸೊ ಸ್ವಲ್ಪ ಮಳೆ ಕಡಿಮೆ ಆದ ತಕ್ಷಣ ಮದ್ದನ್ನು ಹೊಡಿಬೇಕು ಅಂತ ಹೇಳಿ ಇದ್ದೀವಿ. ಆಲ್ರೆಡಿ ಮದ್ದು ಇವತ್ತೇ ಹೊಡಿಬೇಕಂತಂದರೆ ನಮಗೆ ಸಿಗೋದಿಲ್ಲ ಕೊನೆ ಕೊಟ್ಟರು. ಸೊ ಹಾಗಾಗಿ ಅದಕ್ಕೋಸ್ಕರ ಟೈಮನ್ನು ನೋಡ್ಕೊಳ್ಬೇಕು. ಮತ್ತು ಮಳೆ ಬೀಳದಿರುವ ಟೈಮಿಗೆ ಮದ್ದನ್ನು ಹೊಡಿಬೇಕಾಗತ್ತೆ. ಸೊ ಹಾಗಾಗಿ ಇವತ್ತೇ ಮತ್ತೆ ಬೆಣ್ಣೆನ ಸುರಿದು ಅಪ್ಪ ಅಮ್ಮ ಆಲ್ರೆಡಿ ಹೋಗಿದ್ದಾರೆ. ಅಮ್ಮ ದನ ಎಲ್ಲ ಕರ್ಕೊಂಡು ಹೋಗಿದ್ದಾರೆ. ಸೊ ಈಗ ನಾನು ಊಟನೆಲ್ಲ ತಗೊಂಡು ಹೋಗ್ತಾ ಇದ್ದೀನಿ. ಹೋಗ್ಬಿಟ್ಟು ಇವತ್ತೇ ಏನಿರುತ್ತೆ ಅಂತ ಹೇಳಿ ನೋಡುವ. ಇವರಿಗೆ ಹಸಿ ಹುಲ್ಲನ್ನು ಸ್ವಲ್ಪ ಹಾಕಿದ್ದಾಗಿತ್ತು ಬೆಳಿಗ್ಗೆನೆಯ. ಎಲ್ಲ ತಿಂದು ಮುಗಿಸಿದ್ರು. ಇನ್ನು ಜೋಳನ ಹಾಕಿದ್ದೀನಿ. ಹಸಿ ಹುಲ್ಲು ಹಾಕಿದ್ರೆ 1 ಅವರಿಗೆ ಅಷ್ಟೊತ್ತಿಗೆ ತಿಂದು ಮುಗಿಸಿಬಿಡ್ತಾರೆ. ಇವರಿಗೂ ಕರ್ಕೊಂಡು ಹೋಗಬೇಕಿತ್ತು. ಬಟ್ ಸಂಜೆ ಮತ್ತೆ ಬಡ್ಕೊಂಡು ಬರೋಕ್ಕೆ ಬೇಗ ಬರಬೇಕು ಅಂತೇಳಿ ಅಮ್ಮ ಇವತ್ತು ಬೇಡ ಮನೆಯಲ್ಲೇ ಕಟ್ ಹಾಕುವ ಅಂತ ಅಂದರು. ಬೇಡನ ಸ್ವಲ್ಪ ಬೇಗ ಸೋರಿ ಮುಗಿಸುವ, ಮತ್ತು ತುಂಬ ಕೆಲಸ ಇದೆ, ಬೇಗ ಬೇಗ ಮುಗಿಯಲ್ಲ ಅಂತ ಹೇಳಿ. ಹಾಗೆ ಇಲ್ಲಿ ಹೂವಿನ ಗಿಡನ ನಿನ್ನೆ ಹೋಗಿದ್ನಾಗಿತ್ತು ಒಬ್ಬರು ಮನೆಗೆ. ಸೊ ಒಂದು ಸ್ವಲ್ಪ ಹೂವಿನ ಗಿಡನ ತಗೊಂಡು ಬಂದಿಟ್ಟಿದ್ದೀನಿ. ಇಲ್ಲಿ ನೋಡಿ, ಇದು ಒಂಥರ ಅದು ಗೇಟಿಗೆಲ್ಲ ಹಾಕಿ ಇಡ್ಬೋದು. ಗೇಟ್ ಇರುತ್ತಲ್ವ ಅಲ್ಲಿಗೆಲ್ಲ ಬಳ್ಳಿನ ಸುತ್ತಬೋದು. ಸೊ ಹಾಗಾಗಿ ಇದು ರಾಮ ತುಳಸಿನ ಗಿಡ ಏನು ಕೂಡ. ಸೊ ಇದು ಶಂಕದ್ದು, ಬಿಡಿ ಹೂ ಶಂಕದ್ದು. ಆ್ಯಂಡ್ ಇದೆಲ್ಲ ದಾಸವಾಳ ಗಿಡ ತಂದು ಕೊಟ್ಟೊಳಗೆ ಹಾಕಿ ಇಟ್ಟಿದ್ದೀನಿ. ಇಲ್ಲಿ ಇಡೋದಲ್ಲಾಗಿತ್ತು, ಬೇರೆ ಕಡೆ ಶಿಫ್ಟ್ ಮಾಡಬೇಕು. ಸೊ ಸಂಜೆ ತೋಟದಿಂದ ಬಂದ ಮೇಲೆ ಶಿಫ್ಟ್ ಮಾಡಬೇಕು. ಇದನ್ನು ಇಲ್ಲಿ ಇಟ್ಟರೆ ಮತ್ತೆ ಜಾಸ್ತಿಯಾಗಿ ಈ ಗಿಡದ ನೆರಳೆಲ್ಲ ತಾಗತ್ತೆ. ಸೊ ಹಾಗಾಗಿ ಸ್ವಲ್ಪ ಹೊತ್ತು ಬೆಣಕ್ಕೆ ಹೋಗಿ ಕಾಂಗ್ರೆಸ್ ಮುಟ್ಟಿನ ತೆಗ್ದೆ. ಬರೋ ತನಕನೇ ಸುಮಾರು 11:15 ಆಗಿತ್ತು. 1:15 ಗಂಟೆ ಕೆಲಸ ಮಾಡಿ ಈಗ ಊಟಕ್ಕೆ ಬಂದಿದ್ದೀವಿ. ಆಲ್ರೆಡಿ ಅಪ್ಪ ಅಮ್ಮ ಕಾಲು ತೊಳ್ಕೊಂಡು ಬಂದಿಲ್ಲ. ಸೊ ನಾನು ಬಂದು ಈಗ ಪ್ಲೇಟೆಲ್ಲ ತೊಳೆದು ಊಟ ಮಾಡಬೇಕು. ಆಲ್ರೆಡಿ ಸುಮಾರು 1:15 ಕಾಲಾಗಿದೆ. 1 ಕಾಲಾಗಿದೆ. ಸೊ ಬೇಗ ಊಟ ಮಾಡಿ ಮಧ್ಯಾಹ್ನ ಮೇಲೆ ಸ್ವಲ್ಪ ನೋಡಬೇಕು ಬೇಣ ಎಷ್ಟಾಗತ್ತೆ ಅಂತೇಳಿ. ಆಲ್ರೆಡಿ ನೋಡಿ ಬಿಸಿಲು ಬಂದಿದೆ ಫುಲ್ಲು. ಅಂದರೆ ಬಿಸಿಲು ಬರುತ್ತೆ, ಮಳೆನೂ ಬರುತ್ತೆ. ಮಳೆ ಅಷ್ಟೊಂದಿಲ್ಲ, ಸ್ವಲ್ಪ ಇದೆ. ಅಂದರೆ ಬಿಸಿಲು ಇರಬೇಕಿದ್ರೇ ಒಂದು ಸ್ವಲ್ಪ ಮಳೆ ಬರುತ್ತೆ. ಸೊ ಮಳೆ ಸ್ವಲ್ಪ ಕಡಿಮೆ ಆಗಿದೆ. ನಿನ್ನೆ ಅಂತೂ ಫುಲ್ಲು ಕಡಿಮೆ ಆಗಿತ್ತು. ಸೊ ಇವತ್ತು ಹಾಗೆಯೇ ಸ್ವಲ್ಪ ಇದೆ. ಬಿಸಿಲಂತೂ ಫುಲ್ ಬೀಳ್ತಾ ಇದೆ ನೋಡಿ, ಇಷ್ಟು ಬಿಸಿಲು ಬೀಳ್ತಾ ಇದೆ ಅಂತ ಹೇಳ್ಬಿಟ್ಟು. ಹಾಗೆ ನಾನು ಉಪ್ಪಂಗಿ ಅಂತ ಹೇಳಿದ್ನಲ್ಲ, ಅದನ್ನು ಹೆಕ್ಕಿ ಒಣಸ್ಲಿಕ್ಕೆ ಹಾಕಿದ್ದೆ. ಒಂದು ಸ್ವಲ್ಪ ಹಣ್ಣಾಗಿ ಬಿದ್ದಿರುತ್ತಲ್ಲ, ಅದನ್ನು ಮನೆ ಯೂಸಿಗೆ ಹುಳಿಗೆ ಯೂಸ್ ಮಾಡ್ಬೋದು ಅಂಥೇಳಿ. ಇದು ಒಂದು ಸ್ವಲ್ಪ ಒಣಗೋದುಂಟು, ಇದೊಂದು ಸ್ವಲ್ಪ ಜಾಸ್ತಿನೇ ಒಣಗಿದೆ. ಸೊ ಈ ಥರ ಚಿಕ್ಕದಾಗಿಬಿಟ್ಟಿದೆ. ಹಣ್ಣಾಗಿರೋದಕ್ಕೆ ಅದನ್ನು ಈ ಥರ ಆಗಿಬಿಟ್ಟಿದೆ. ಫುಲ್ ಹಣ್ಣಾಗಿರೋದನ್ನು ಒಡೆದು ತಂದು ಹಾಕ್ಕೊಂಡಿದ್ದಾಗಿತ್ತು. ಮನೆ ಯೂಸಿಗೆ ಹುಳಿಗೆ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಒಣಸ್ಕೊತಾ ಇದ್ದೀನಿ. ನೋಡಿ, ದೊಡ್ಡ ಬೆಂಕಿ ಮಾಡ್ಕೊಂಡಿದ್ದೀವಿ, ಇಷ್ಟು ದೊಡ್ಡ. ಮತ್ತು ಮೇಲ್ಗಡೆ ಒಣಸ್ಲಿಕ್ಕೆ ಹಾಕಿದ್ದೀವಿ. ತುಂಬ ಅಂಟು ಇದಕ್ಕೆ. ಸೊ ಒಣಗ್ಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ನಿನ್ನೆನೂ ಕೂಡ ಬಂದಿರಲಿಲ್ಲಾಗಿತ್ತು, ಹಾಗಾಗಿ ಅಷ್ಟೊಂದು ಒಣಗಿರಲಿಲ್ಲ. ನಿನ್ನೆ ಬಂದಿದ್ದರೆ ಒಂದು ಸ್ವಲ್ಪ ಒಣಗ್ತಾ ಬರ್ತಾಯಿತ್ತು. ಹೀಗೆ ಹಣ್ಣಾಗಿ ಬಿದ್ದುಕೊಂಡುಂಟು. ಇವತ್ತು ಮತ್ತೆ ಹಾಕೋಕೆ ಬಂದಿದ್ದೀನಿ. ನಿನ್ನೆ ಕೂಡ ಬಂದಿರಲಿಲ್ಲಾಗಿತ್ತಲ್ಲ, ಹಾಗಾಗಿ ಇವತ್ತು ಸ್ವಲ್ಪ ಜಾಸ್ತಿ ಬಿದ್ದಿದೆ ಹಣ್ಣಾಗಿರೋದು. ಅದು ಸ್ವಲ್ಪ ಒಣಗಿದೆಯಲ್ಲ, ಹಾಗಾಗಿ ಹಾಕ್ಕೊಂಡು ಹೋಗೋಕೆ ಬಂದಿದ್ದೀನಿ. ಈ ಮರ ಚಿಕ್ಕದಾಗಿದೆಯಲ್ಲ, ಹಾಗಾಗಿ ಸ್ವಲ್ಪನೇ ಬಿದ್ದಿದೆ. ಇನ್ನೊಂದು ಮರಕ್ಕೆ ಸ್ವಲ್ಪ ದೊಡ್ಡ ಉಂಟು ಮರ, ಅದಕ್ಕೆ ಆಲ್ಮೋಸ್ಟ್ ಹಣ್ಣಾಗಿ ಹೋಗಿದೆ. ಅದಕ್ಕೂ ಕೂಡ ಹಾಕಬೇಕು. ಇಷ್ಟನ್ನು ರಾಶಿ ಮಾಡಿದೆ ಇವತ್ತು. ಇವತ್ತೇ ಜಾಸ್ತಿ ಸಿಕ್ಕಿರೋದು, ಇಲ್ಲಾಂತಂದ್ರೆ ಇಷ್ಟೆಲ್ಲ ಸಿಕ್ಕಿರಲಿಲ್ಲಾಗಿತ್ತು. ಒಂದು ಅರ್ಧ ಬುಟ್ಟಿ ಆಗುವಷ್ಟು ಸಿಕ್ಕಿದೆ. ಇದನ್ನು ಹೋಗಿ ಈಗ ಒಣಗಿಸ್ಬೇಕು. ಈ ಮರಕ್ಕೆ ಸ್ವಲ್ಪ ಜಾಸ್ತಿ ಸಿಕ್ಕಿದ್ದು. ಇದೇ ಮರ ಇದು, ಮೇಲ್ಗಡೆ ಕಾಣಿಸೋದಿಲ್ಲ. ಸೊ ಸ್ವಲ್ಪ ಜಾಸ್ತಿ ಬಿದ್ದಿರುತ್ತೆ. ಆಲ್ಮೋಸ್ಟ್ ಹಣ್ಣಾಗಿ ಹೋಗಿಬಿಟ್ಟಿದೆ. ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ. ಇನ್ನೊಂದು 2 ದಿನ ಬಿಡ್ಬೋದು ಅಷ್ಟೇ. ಬಾಕಿ ಮರ ಖಾಲಿಯಾಗಿಬಿಡುತ್ತೆ.
ಇವಾಗ ಇದನ್ನು ತಗೊಂಡು ಹೋಗಿ ಒಣಗಿಸ್ಬೇಕು. ಟೀ ಕುಡಿದ್ಕೊಂಡು ಉಪ್ಪಂಗಿ ಎಲ್ಲ ಹಾಕ್ಕೊಂಡು ಬಂದು ಒಣಸ್ಲಿಕ್ಕೆ ಹಾಕಾಯಿತು. ಟೀನು ಕುಡ್ದೆ ಆ್ಯಂಡ್ ಬೇಣಕ್ಕೆ ಬಂದಿದ್ದೀವಿ. ಸ್ವಲ್ಪ ಮಳೆ ಇಲ್ಲಲ್ಲ, ಹಾಗಾಗಿ ಸ್ವಲ್ಪ ಈಸಿ ಆಗತ್ತೆ. ಇಲ್ಲಾಂತಂದರೆ ಈ ಕಾಂಗ್ರೆಸ್ ಮಟ್ಟಿನೆಲ್ಲ ತೆಗಿಬೇಕಿದ್ರೆ ಮಣ್ಣು ಬರುತ್ತಲ್ಲ, ಅದನ್ನೆಲ್ಲ ಕಾಲಿಗೆ ತಾಗಿ ಚಪ್ಪಲಿ ಎಲ್ಲ ಜಾರ್ಗುಂಡಿ ಆಗಿಬಿಡತ್ತೆ. ಮಳೆ ಇಲ್ಲ ಅಂತಂದರೆ ಬೇಗ ಬೇಗ ಈಸಿಯಾಗಿ ತೆಗಿಬೋದು. ಇಲ್ಲಿ ನೋಡಿ ಯಾವ ಥರ ಕಾಂಗ್ರೆಸ್ ಮಟ್ಟಿ ಬಂದಿದೆ ಅಂತೇಳಿ. ಹಿಂದ್ಗಡೆ ನೋಡಿ ಎಷ್ಟು ದೊಡ್ಡ ದೊಡ್ಡ ರಾಶಿನ ಕಾಂಗ್ರೆಸ್ ಮಟ್ಟಿದ ಹಾಕಿದ್ದೀವಿ ಅಂತೇಳ್ಬಿಟ್ಟು ಒಂದು ಸೈಡಿ ಸೋರ್ತಾ ಬರೋದು, ಮಟ್ಟಿಯನ್ನು ತೆಗಿತಾ ಹೋಗೋದು, ಈ ಥರ ಮಾಡಿ ಬೆಣ್ಣೆನ ಸೋರ್ತಾ ಇದ್ದೀವಿ. ತುಂಬ ಈಸಿ ಇದೆ ಬೆಣ್ಣೆ ಸೋರೋದು. ಜಾಸ್ತಿ ಏನು ಅದು ಗಿಡಗಳನ್ನು ಜಾಸ್ತಿ ಏನು ಬಂದಿಲ್ಲ, ಆದರೆ ಕಾಂಗ್ರೆಸ್ ಮಟ್ಟಿದೆ ದೊಡ್ಡ ಸಮಸ್ಯೆ. ಸೊ ಈಗ ಕಾಂಗ್ರೆಸ್ ಮಟ್ಟಿನೆಲ್ಲ ತೆಗೆದು ಎಷ್ಟಾಗುತ್ತೋ ಅಷ್ಟನ್ನು ಬೇಣ ಸೋರೋದು. ರೆಡಿ ಅಪ್ಪ ಬಂದಿದ್ದಾರೆ. ಅಮ್ಮ ದನಗಳಿಗೆ ಸ್ವಲ್ಪ ಬೇಲಿಂದ ಹೊರಗಡೆ ಹಾಕ್ತೀವಿ ಮೇಯ್ಕೊಂಬರಲಿ ಅಂತ ಹೇಳಿಬಿಟ್ಟು ಹೊರಗಡೆ ಹಾಕ್ಲಿಕ್ಕೆ ಹೋಗಿದ್ದಾರೆ. ಕರೆಂಟೆಲ್ಲ ತೆಗೆದುಬಿಟ್ಟು ಸ್ವಲ್ಪ ಹೊರಗಡೆ ಹೋಗಿ ಮೇಯ್ಕೊಂಬರಲಿ. ಬೇಣದೊಳಗೆ ಫುಲ್ ಮೇಯ್ತಾ ಇದ್ದರೆ ಹುಲ್ಲೆಲ್ಲ ಫುಲ್ ತಿನ್ಕೊಂಬಿಡತ್ತೆ. ಹಾಗಾಗಿ ಸ್ವಲ್ಪ ನಾವು ಇಲ್ಲೇ ಬೇಲಿ ಹತ್ರನೇ ಇರ್ತೀವಿ, ಸ್ವಲ್ಪ ಹೊರಗಡೆ ಹಾಕುವ, ಬೇಣದ ಹೊರಗಡೆ ಹಾಕುವ ಅಂತ ಹೇಳಿಬಿಟ್ಟು ಹೋಗಿದ್ದಾರೆ. ಅವರು ಹೋಗಿ ಬಂದು ಇವತ್ತು ಎಷ್ಟಾಗುತ್ತೋ ಅಷ್ಟನ್ನು ಬೆಣ್ಣೆ ಸೋರೋದು. ಒಂದು 2-3-4 ಡೇಸ್ ಆದರೂ ಬೇಕು ನಮಗೆ ಬೇಣನ ಪೂರ್ತಿಯಾಗಿ ಸೋರು ಮುಗಿಸ್ಲಿಕ್ಕೆ. ಒಂದು ಸೈಡಿಂದ ಮುಗಿದಿದೆ, ಇನ್ನೊಂದು ಸೈಡಿಂದ ಅಷ್ಟು ಬೇಕಾಗುತ್ತೆ. ಈ ಕಾಂಗ್ರೆಸ್ ಮಟ್ಟಿ ನೋಡ್ರೇ ಅವಳು ಬರುತ್ತೆ. ಸೊ ಈಗ ಕಂಟಿನ್ಯೂಯಿಂದ ಕೆಲಸ. ಬೇಡ ಸೋರುದಂತಂದರೆ ಸೊಂಟಕ್ಕೆ ಕರೆಕ್ಟಾಗಿ ಕೆಲಸ ಸಿಗುತ್ತೆ. ಅದು ಬಗ್ಗಿ ಬಗ್ಗಿ ಅಮ್ಮನ ಹತ್ರ ಸೊಂಟ ನೋವು ಆಲ್ರೆಡಿ ಸ್ಟಾರ್ಟ್ ಇದೆ. ಹಾಗಾಗಿ ಕೋಲ್ ತಗೊಂಡು ಅಮ್ಮ ಬೇಣನ ಸೋರ್ತಾ ಇದ್ದಾರೆ. ಇನ್ನು ಸಿಕ್ಕಾಪಟ್ಟೆ ಇದೆ ಬೇಣ ಸೋರೋದು. ಬಟ್ ಇವಾಗಲೇ ಎಲ್ಲರಿಗೂ ಕೂಡ ಸೊಂಟ ನೋವು ಬರ್ತಾ ಇದೆ. ಆದರೂ ಕೂಡ ಅಷ್ಟನ್ನು ಕೂಡ ಸೋರು ಮುಗಿಸ್ಬೇಕು. ಇದು ಕಾಂಗ್ರೆಸ್ ಮಟ್ಟಿ ಬೇರೆ. ಇವತ್ತೇ ಒಂದು ಸ್ವಲ್ಪ ಬೇಣನ ಸೋರಿದ್ವಿ. ಒಂದು ಸ್ವಲ್ಪ ಮಳೆ ಬರೋದು, ಒಂದು ಸ್ವಲ್ಪ ಬಿಸಿಲು ಬರೋದು. ದೊಡ್ಡ ಮಳೆ ಏನು ಬಂದಿಲ್ಲ, ಮಧ್ಯಾಹ್ನ ಮೇಲೆ 2 ಮಳೆ ಬಂದಿತ್ತು. ರೆನ್ಕೋಟ್ ಹಾಕೊಳ್ಳುವಷ್ಟು ದೊಡ್ಡ ಅಲ್ಲ, ಬಟ್ ಮರದ ಕೆಳಗೆ ನಿಂತ್ಕೊಂಡಿದ್ವಿ. ಸೊ ಈ ಸುಮಾರಷ್ಟು ಮುಗೀತು ಬೇಣನ ಸೋರಿ. ಇದು ಕಾಂಗ್ರೆಸ್ ಮಟ್ಟಿ ತೆಗೆಯೋದೇ ದೊಡ್ಡ ಕೆಲಸ. ಇಲ್ಲಾಂತಂದರೆ ಬೇಣನ ಆರಾಮ್ಸೆ ಸೋರ್ಬೋದಿತ್ತು. ಸೊ ಈಗ ಮನೆಗೆ ಹೋಗೋದು. ಆಲ್ರೆಡಿ ಸುಮಾರು ಟೈಮ್ ಆಗಿದೆ. ಯಾಕೆಂದರೆ ಮೋಡಾಗಿರೋದಕ್ಕೆ ಟೈಮ್ ಎಷ್ಟಾಗಿದೆ ಅಂತ ಕೂಡ ಗೊತ್ತಾಗೋದಿಲ್ಲ. ಸೊ ಹೋಗಿ ಮನೆಗೆ ಎಲ್ಲರೂ ಕೂಡ ಒಟ್ಟಿಗೆ ಹೋಗ್ತಾ ಇದ್ದೀವಿ ಮನೆಗೆ. ಇಲ್ಲಾಂತಂದರೆ ನಾನು ಬೇಗ ಹೋಗ್ತಿದ್ದಾಗಿತ್ತು. ಮನೆಗೆ ಎಲ್ರಿಗೂ ಕೂಡ ಒಟ್ಟಿಗೆ ಹೋಗುವ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ವಿ. ಮತ್ತು ಮಳೆಯನ್ನು ಬಿಡತ್ತಲ್ಲ, ಸೊ ಹಾಗಾಗಿ ಎಲ್ಲರೂ ಸೇರಿಕೊಂಡು ಹೋಗುವ. ಮತ್ತು ಗಾಳಿ ಬೀಸುತ್ತೆ. ಸೊ ಹಾಗಾಗಿ ದನಗಳಿಗೆಲ್ಲ ಆಲ್ರೆಡಿ ಹೊರಗಡೆ ಹಾಕಿದ್ದು ಮನೆಗೆ ಹೋಗಿದ್ದಾರೆ ಅಂದ್ಕೊತೀನಿ. ಅವರು ಆಲ್ರೆಡಿ ಕೊಟ್ಟಿಗೆ ಹತ್ರ ಕಾಯ್ತಾ ಇರ್ತಾರೆ. ಅವರಿಗೆಲ್ಲ ಹೋಗಿ ಕಟ್ಟಿಬಿಟ್ಟು ಮನೆಗೆ ಅಡುಗೆ ಎಲ್ಲ ಮಾಡಿ ಫ್ರೆಶ್ ಅಪ್ ಆಗೋ ತನಕ ಆಗುತ್ತೆ. ಕೈಯೆಲ್ಲ ಫುಲ್ ಗಲೀಜಾಗಿರುತ್ತೆ. ಯಾಕಂದರೆ ಕಾಂಗ್ರೆಸ್ ಮಟ್ಟಿ ತೆಗಿಬೇಕಾದ್ರೆ ಕಾಲಿಗಂತೂ ಚಪ್ಪಲಿ ಹಾಕ್ಕೊಂಡು ಓಡಾಡೋಂಗೆ ಇರೋದಿಲ್ಲ, ಅಷ್ಟು ಜಾರ್ಬುಂಡಿ ಆಗಿರುತ್ತೆ ಮಣ್ಣಿಂದ ಫುಲ್ಲಾಗಿ. ಸೊ ಈಗ ಕೈಕಾಲೆಲ್ಲ ತೊಳ್ಕೊಂಡು ಹೋಗಬೇಕು. ದನಗಳದ್ದು ಹೋಗಿದ್ದಾರಾ ಇಲ್ವ ಅಂತಲೂ ಕೂಡ ಗೊತ್ತಿಲ್ಲ, ಹೋಗಿರಬೇಕು. ಮನೆಗೆ ಹೋಗಿ ನೋಡುವ ಇಲ್ಲ ದನ ಮುಟ್ಟಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ನಾನು ಮುಂದೆ ಬಂದು ನಿಂತ್ಕೊಂಡೆ. ಹಿಂದೆ ತಿರುಗಿ ನೋಡೋ ತನಕ ಅಪ್ಪ ಅಮ್ಮ ಬರ್ತೀನಿ ಅಂತ ಹೇಳಿದವರು ಬಂದೇ ಇಲ್ಲ. ಹಿಂದೆ ತಿರುಗಿ ನೋಡಿದರೆ ಇಲ್ಲಿ ರೋಡ್ ಮಧ್ಯದಲ್ಲಿ ಕಾಲಿಗೆನ ಮಾಡಿಕೊಟ್ಟಿದ್ದೀವಿ ನೀರು ಹೋಗಲಿಕ್ಕೆ ಅಂತ ಹೇಳಿದ್ನಲ್ಲ. ಸೊ ಹಾಗಾಗಿ ಅಲ್ಲಿ ಸಂಕ ಮಾಡ್ತಿದ್ದಾರೆ. ಅಂದರೆ 2 ಗುಟ್ಟನ್ನು ತಗೊಂಡು ಬಂದು ಅಡ್ಡನ್ನು ಹಾಕ್ತಿದ್ದಾರೆ, ಸ್ವಲ್ಪ ಓಡಾಡಲಿಕ್ಕೆ ಈಸಿ ಆಗಲಿ ಅಂತ. ದೊಡ್ಡ ಕಾಲಿಗೆ ಏನಲ್ಲ, ಚಿಕ್ಕ ಕಾಲಿಗೆ. ಅಲ್ಲಿ ನೋಡಿ ಆಲ್ರೆಡಿ ತಂದು ಹೊತ್ತಾಕ್ತಾ ಇದ್ದಾರೆ ನಮ್ಮ ಅಪ್ಪ ಅಮ್ಮ. ನಾನು ಹಿಂತಿರುಗಿ ನೋಡೋ ತನಕ ಇಲ್ಲವೇ ಇಲ್ಲ ಅಪ್ಪ ಅಮ್ಮ ಇಬ್ಬರು ಕೂಡ. ಎಲ್ಲೂ ಹೋದರು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಂಗಿತ್ತು. ಹಂಗೆ ನಿಂತ್ಕೊಂಡೆ ಸ್ವಲ್ಪ, ಹೋಗೋದೇ ಬೇಡ ಅಂತೇಳಿ. ಕಡೆಗೆ ನೋಡಿದ್ರೆ ತಲೆ ಮೇಲೆ ಒಬ್ಬರೊಬ್ಬರು ಒಂದೊಂದು ಗುಟ್ಟನ ತಲೆ ಮೇಲೆ ಇಟ್ಕೊಂಡು ಬಂದರು. ಅದು ಎಲ್ಲಿ ಹಾಕ್ತಾರೆ ಅನ್ನೋದು ಕೂಡ ಗೊತ್ತಿರಲಿಲ್ಲ. ತಂದು ಹೊತ್ತಾಕಿದ ಮೇಲೇ ಗೊತ್ತಾಯಿತು ಅದು ಕಾಲಿಗೆ ಹೊಡೆದಿದ್ರಲ್ಲ, ಆ ಕಾಲಿಗೆಗೆ ದಾಟಲಿಕ್ಕೆ ಅಂತ ಹೇಳಿಬಿಟ್ಟು. ಸೊ ಈ ಮಳೆಗಾಲ ಟೈಮಿಗೆಲ್ಲ ಅಂಥದ್ದೆಲ್ಲ ಬೇಡಾಗಿತ್ತು. ಆದರೆ ನಮ್ಮಪ್ಪನ ತಲೆ ಉಂಟಲ್ಲ ಭಾಳ ಶಾರ್ಪ್ ಉಂಟು. ಒಂದು 2 ತಿಂಗಳಿಗೋಸ್ಕರ ಆ ಸಂಕ ಎಲ್ಲ ಬೇಡಾಗಿತ್ತು. ಹಾಗೆ ಕಾಲಿಗೆನ ದಾಟ್ಬೋದಿತ್ತು, ದೊಡ್ಡ ಕಾಲಿಗೆ ಅನ್ನಲಾಗಿತ್ತು. ಸೊ ಅದನ್ನು ಹಾಕಿಬಿಟ್ಟೇ ಬರೋರು ಅನಿಸುತ್ತೆ. ಅಮ್ಮ ಆಲ್ರೆಡಿ ಬರ್ತಾ ಇದ್ದಾರೆ. ಅಪ್ಪ ಸಂಕನ ಹಾಕಿಬಿಟ್ಟು
ಬರ್ತಾರೆ ಅನ್ಸುತ್ತೆ. ಅಪ್ಪ ಹೇಳಿದ್ರಾಗಿತ್ತು ನೀವು ಮುಂದೆ ಹೋಗಿರಿ, ಸ್ವಲ್ಪ ನನಗೆ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು. ಕಾರಣ ಇದೆ ಅನಿಸುತ್ತೆ. ಮನೆಗೆ ಬಂದು ಮುಟ್ಟಿದೆ, ದನ ಯಾಕೋ ಇನ್ನೂ ಬಂದಿಲ್ಲ. ಇವುಗಳು ಏನು ಮಾಡ್ತಿದ್ದಾರೆ ಅಂತ ಹೇಳಿ ನೋಡೋಕೆ ಬಂದೆ. ಆಹಾ, ಆರಾಮಾಗಿದ್ದಾರೆ. ನಾಳೆ ನಿಮಗೆ ಕರ್ಕೊಂಡು ಹೋಗುವ ಆಯಿತಾ. ಸೊ ಇಷ್ಟು ಗಲೀಜು ಮಾಡ್ಕೊಂಡಿದ್ದಾರೆ. ಇನ್ನೂ ಕೂಡ ದನ ಬಂದಿಲ್ಲ. ಸೊ ದಾರಿ ಮೇಲೂ ಕೂಡ ನೋಡ್ಕೊತಾ ಬಂದ್ವಿ, ಎಲ್ಲೂ ಕೂಡ ಪಾಸಾಗಿರುವಂಥ ಕಾಣಿಸಿಲ್ಲ. ಸೊ ಹೇಗೆ ಬಂದಿದೆ ಅಂತ ಹೇಳಿಬಿಟ್ಟು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ದನಕ್ಕೆ ಈಗ ನೋಡೋದು ಅದು ದೊಡ್ಡ ತಲೆನೋವು ಬಂದಂಗಿದೆ. ಸೊ ಈ ಕೊಟ್ಟಿಗೆ ಎಲ್ಲ ಫಸ್ಟಿಗೆ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಬಂದಿದ ತಕ್ಷಣ ಆರಾಮ್ಸೆಯಾಗಿ ಕಟ್ಬೋದು. ಹಾಗೆ ಮನೆ ಒಳಗೆಲ್ಲ ನೀರೆಲ್ಲ ತುಂಬಿಸೋದುಂಟು. ಮೋಟರ್ ಸ್ಟಾರ್ಟ್ ಮಾಡಿಟ್ಟು ಬಂದಿದ್ದೀವಿ. ಇದನ್ನೆಲ್ಲ ಕೆಲಸ ಮಾಡಿ ನೆಕ್ಸ್ಟ್ ದನಕ್ಕೆ ಏನಂತ ಹೇಳಿ ನೋಡಬೇಕು. ಇಂಕಿ ಬಾ, ಎದ್ದು ಬಾ, ಕೆಳಗೆ ಬಾ. ರಾಣಿ ನೀನು, ಹೌದು, ನೀ ಎಲ್ಲಿ ಕೂತ್ಕೊಂಡ್ರು ಒಂದೇಯ. ಓಹೋ, ಎಂತೆಂಥ ಸರ್ಕಸ್ ಮಾಡೋದು ಉಂಟು. ಬಾ, ಕೆಳಗೆಲ್ಲ ಜೋಳ ಬೀಳ್ಸಾಕಿ ಈಗ ಬಡಿಗೆ ಹಾಕೋದುಂಟು ನಿಂಗೆ. ಬಾ, ಕೆಳಗಿಳಿದು ಬಾ, ಬಾ 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 ಬಾ. ಹಾಂ, ಹಾಗೆ ನೋಡ ಎಷ್ಟು ಇದ್ದಿದ್ಯಾ ನೀನು. ಶೀ 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 ಶೀ, ಮನೇನೂ ಕಾಯೋದಿಲ್ಲ, ಎಂತ ಇಲ್ಲ ನೀನು ಪಿಂಕಿ. ಎಷ್ಟು ಇದಾಗಿದ್ದಿ ನೀನು, ಆಳಸಿ ಆಗಿಬಿಟ್ಟಿದ್ಯಲ್ಲ ಪಿಂಕಿ. ಓ ಪಿಂಕು, ತೋಟಕ್ಕೆ ಬರೋದಿಲ್ಲ, ಎಂತ ಇಲ್ಲ ನೀನು. ಅನ್ನ ಹಾಲೊಳಗೆ ಕಲಸಿ ಇಟ್ಕೊಂಡಿದ್ದೀನಿ. ಇವ್ರು ನೋಡಿ ಯಾವ ಥರ ಕೂಗ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಯಪ್ಪ, ಈ ಹಾಲಿಗಾದ್ರೂ ಏನು ಬೇಡಿಕೆ ಇದೆಯಪ್ಪ ನೋಡಿ. ಹಾಂ, ಹಿಡೀರಿ, ತಗೊಳ್ಳಿ. ತಿನ್ನಿ. ಅಪ್ಪ ದೇವ್ರಿ, ಅವನಿಗೂ ತಿನ್ನೋಕೆ ಕೊಡೋ. ತಿನ್ನು, ಬಾ, ತಿನ್ನು. ತಿನ್ನು, ಬೇಡವಾ ನಿಂಗೆ? ಶುರು ಹಚ್ಕೊಂಡ್ರು ತಿನ್ನೋಕ್ಕೆ. ಯಾಕೆಂದರೆ ಚೋಟು ಇದ್ದಾನಲ್ಲ, ಪುಟ್ಟಿಗೆ ತಿನ್ನೋಕೆ ಕೊಡೋದಿಲ್ಲ ಅಷ್ಟೊಂದು, ಹೊಡಿತಾನೆ. ಸೊ ಹಾಗಾಗಿ ಅವರಿಬ್ಬರಿಗೂ ಒಂದೇ ಪ್ಲೇಟಿಗೆ ಹಾಕ್ಕೊಡ್ಬೇಕಂದ್ರೆ ಒಂದು ಸ್ವಲ್ಪ ಹೊತ್ತು ನಾವಿದ್ದರೆ ಪುಟ್ಟಿಗೆ ಸಿಗುತ್ತೆ. ಇಲ್ಲಾಂತಂದರೆ ಒಬ್ಬನೇ ತಿಂದು ಖಾಲಿ ಮಾಡಿಬಿಡ್ತಾನೆ. ಹಾಗೆ ಪಿಂಕಿಗೂ ಕೂಡ ಅನ್ನ ಹಾಕಬೇಕು. ಅವಳು ಕೂಡ ತೋಟಕ್ಕೆ ಹೋಗ್ತಾ ಇಲ್ಲ. ಸೊ ಅವಳಿಗೂ ಕೂಡ ಸ್ವಲ್ಪ ಹಾಲಿದೆ, ಹಾಲಿಗೆ ಹಾಕಿ ಅವಳಿಗೆ ಹಾಕಬೇಕು. ಅವಳು ತುಂಬ ದಿನ ಆಯಿತು ತಿಂತಾನೇ ಇಲ್ಲ. ಏನೋ ಅವಳಿಗೆ ಹೊಟ್ಟೆ ಒಳಗೆ ಏನೋ ಆಗ್ತಾಯಿದೆ ಅಂದ್ಕೊತೀನಿ. ಒಂದೊಂದು ದಿನ ನೀರಷ್ಟು ಕುಡ್ಕೊಂಡಿರ್ತಾಳೆ, ಒಂದೊಂದು ಸತಿ ತಿಂತಾಳೆ, ಒಂದೊಂದು ಸತಿ ತಿನ್ನೋದಿಲ್ಲ. ಸೊ ಅವಳಿಗೀಗ ಹಾಲಿಂದ ಅನ್ನ ಹಾಕಿ ನೋಡಬೇಕು. ಸೊ ಔಷಧಿ ಎಲ್ಲ ಮಾಡಿದ್ದೀವಿ ತುಂಬ, ಬಟ್ ಆದರೂ ಕೂಡ ಅವಳು ಏನು ತಿನ್ನೋಕ್ಕೆ ಇದೇ ಮಾಡ್ತಿಲ್ಲ. ಅಂದರೆ ಸ್ವೀಟ್ ಹೇಳಲ್ಲ ಅಂತಂದ್ರೆ ಅವಳಿಗೆ ಭಾಳ ಇಷ್ಟ ಆಗಿತ್ತು. ಬಟ್ ಸ್ವೀಟ್ ಮಾಡಿ ಹಾಕಿದ್ರು, ಸ್ವೀಟ್ ಮಾಡ್ರು ಅಥವಾ ತೆಂಗಿನಕಾಯಿ ಹಾಕಿದರೆ ಹಪ್ಪಳ ಅಂತಂದ್ರೆ ಅವಳಿಗೆ ಜೀವ ಆಗಿತ್ತು. ಸೊ ಅದು ಕೂಡ ತಿಂತೇ ಇಲ್ಲ ಅವಳು. ಬಟ್ ಅವಳಿಗೀಗ ಅನ್ನ ಕಲಸಿ ಹಾಕಿಬಿಟ್ಟು ಅವಳಿಗೆ ಏನಾಗಿದೆ ಅಂತೇಳಿ ನೋಡಬೇಕು. ಎಲ್ಲ ಗಿಡನೂ ನಿನ್ನೆ ಪ್ಲಾಟಲ್ಲಿ ಹಾಕಿಬಿಟ್ಟು ಮುಂದ್ಗಡೆ ಇಟ್ಟಿದ್ದಾಗಿತ್ತು. ಇವಾಗ ತಂದು ಇಲ್ಲಿ ಇಟ್ಟಿದ್ದೀನಿ. ಬೇರೆ ಬೇರೆ ಜಾತಿದು ಬೇರೆ ಬೇರೆ ಗಿಡಗಳು. ಇದು ಮುಂಚೆ ಹಾಕಿರೋದು ನಾನು, ದಾಸವಾಳ ಅದು. ಆ್ಯಂಡ್ ಇದು ಗುಲಾಬಿ, 2 ಕೊಟ್ಟೊಳಗೆ ಹಾಕಿಟ್ಟಿದ್ದೀನಿ. ಎಲ್ಲನೂ ಕೂಡ ಹೀಗೆ ಬೇರೆ ಕಡೆ ನಾನು ತಂದಿರ್ತೀನಲ್ಲ, ಅದನ್ನೆಲ್ಲ ನಾನು ಈ ಥರ ಕೊಟ್ಟೆಳಗೆ ಹಾಕಿಬಿಟ್ಟು ನೆಕ್ಸ್ಟ್ ನೆಲಕ್ಕೆ ನೆಡ್ತೀನಿ. ಇಲ್ಲಾಂದರೆ ಡೈರೆಕ್ಟಾಗಿ ನೆಲಕ್ಕೆ ನೆಟ್ಟರೆ ಬದುಕೋ ಚಾನ್ಸಸ್ ಕಡಿಮೆ ಇರುತ್ತೆ. ಕಡೆಗೆ ಯಾವುದಾಗಿದೆ ಯಾವ್ದು ಆಗಿಲ್ವ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ನಾವೆಲ್ಲೆಲ್ಲೂ ನೆಟ್ಟಿರ್ತೀವಿ, ನೆನಪಿರೋದಿಲ್ಲ. ಹಾಗಾಗಿ ಈ ಥರ ಕೊಟ್ಟೆಳಗೆ ಹಾಕಿಬಿಟ್ರೆ ನೆಕ್ಸ್ಟ್ ಆರಾಮ್ಸೆ ಆಗಿ ನಾವು ನೆಡ್ಬೋದು. ಎಲ್ಲಿ ಬೇಕಾದ್ರೆ ನಮ್ಮ ಜಾಗ ನೋಡಿಕೊಂಡು ನಾವು ನೆಡ್ಬೋದು. ಮತ್ತು ಚೆನ್ನಾಗೂ ಕೂಡ ಆಗುತ್ತೆ. ಸತ್ತು ಹೋದರೆ ಮತ್ತು ಬೇರೆದನ್ನು ನಾವು ಹೋದಾಗ ಮತ್ತೆ ತರ್ಬೋದು. ಬೇಗ ಗೊತ್ತಾಗುತ್ತೆ ನಮಗೆ ಅದು ಬದುಕುತ್ತಾ ಇಲ್ವಾ ಅಂತ ಹೇಳಿಬಿಟ್ಟು. ಅಂತೂ ದನ ಬಂತು. ನಾವು ನಮ್ಮ ತೋಟದ ಈ ಕಡೆಯಿಂದ ಬಂದಿಲ್ಲ ಅದು. ಸೊ ಸುತ್ತಾಕ್ಸಿ ಕೆಳಗಡೆಯಿಂದ ತೋಟದಿಂದ ಬಂದಿದೆ. ಹಾಗಾಗಿ ಬೇಣದೊಳಗಿಂದ ಬಂತು. ಇಲ್ಲಿ ನಮ್ಮ ಮನೆ ಪಕ್ಕಕ್ಕೆ ಬೇಣ ಉಂಟಲ್ಲ, ಅಲ್ಲಿಂದ ಬಂತು. ಸೊ ಆಲ್ರೆಡಿ ಎಲ್ಲ ದನ ಬಂದಿದೆ ಇಲ್ವಾ ಅಂತ ಹೇಳಿ ನೋಡಬೇಕು. ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಬೇಡದಿಂದ ಹೊರಗೆ ಹಾಕಿದ್ರೆ ಎಲ್ಲಿಂದ ಬರಬೇಕು ಅನ್ನೋದು ಕೂಡ ಗೊತ್ತಾಗೋದಿಲ್ಲ ಇವರಿಗೆ. ಒಬ್ಬೊಬ್ಬರೇ ಬರ್ತಾ ಇದ್ದಾರೆ ಸ್ಲೋ ಆಗಿ. ಎಲ್ಲರೂ ಕೂಡ ಬಂದರು. ಹೋಗೋದಿಲ್ಲ ಕೊಟ್ಟಿಗೆಗೆ.
ಇಲ್ಲಿ ಒಂದೇ ಕಡೆ ತಂದು ಹಲಸಿನ ಹಣ್ಣು ತಿಂದ್ಕೊಂಡು ಹೊತ್ತಾಕಿರ್ತಾರೆ. ಪಾಪ ಒಬ್ರಿಗೊಬ್ರು ಗುದ್ದಾಡ್ತಿರ್ತಾರೆ. ಸ್ವಲ್ಪ ಬೇರೆ ಬೇರೆ ಕಡೆ ಹೊತ್ತಾಕಿದರೆ ಒಂದೊಂದು ದನಕ್ಕೆ ಒಂದೊಂದು ಪೀಸ್ ಆದರೂ ತಿಂತಿದ್ರು. ಇಲ್ಲಿ ಜೋರ್ಸೆ ಇದ್ದ ದನಗಳಿಗೆ ಸಿಕ್ಬಿಡತ್ತೆ. ಹಬ್ಬ, ಒಂದು ಸಮಾಧಾನದ ವಿಷಯ ಅಪ್ಪ. ದನ ಬಂತು, ಹೊರಗಡೆ ಹಾಕಿರೋದಕ್ಕೆ ಒಂದು ಭಯ ಆಗಿರೋದು. ಈಗ ದನ ಕೊಟ್ಟಿಗೆ ಬಂದ ತಕ್ಷಣ ಒಂದು ಸ್ವಲ್ಪ ನೀರು ಹಾಳಾಯಿತು. ಏನೋ ಅಪರೂಪಕ್ಕೆ ಪಿಂಕಿ ಹೊರಗಡೆ ಬಂದುಬಿಟ್ಟಿದ್ಯಾ? ಎಲ್ಲಿ ನಿನ್ನ ಸವಾರಿ? ಸಂಜೆ ಹೊತ್ತಿಗೆ ಎರಡು ದೊಡ್ಡ ಕೆಲಸ ಅಂತಂದರೆ, ಒಂದು ದನ ಬಂದು ದನಗಳಿಗೆಲ್ಲ ಕೊಟ್ಟಿಗೆ ಕಟ್ಟಿಬಿಟ್ಟು ಅವುಗಳಿಗೆ ತಿನ್ನೋಕ್ಕೆ ಹಾಕಿ ನೀರು ಕೊಡೋದು ಎಲ್ಲ ಕೆಲಸ ಮಾಡೋದು. ಇನ್ನೊಂದು ಮೋಟಾರ್ನ ಸ್ಟಾರ್ಟ್ ಮಾಡಿ ಟ್ಯಾಂಕ್ನ ಫುಲ್ ಮಾಡಿ ಮನೆಯೊಳಗೆ ಬೇಕಿದ್ದರೆ ನೀರು ತುಂಬಿಸ್ಕೊಂಡು ಮೋಟಾರ್ನ ಬಂದ್ ಮಾಡೋದು. ಅದು ಕರೆಂಟ್ ಇದ್ಬಿಟ್ರೆ ದೊಡ್ಡ ಸಮಸ್ಯೆ ಅಲ್ಲ, ಬಟ್ ಆದರೂ ಅದು ಸ್ಟಾರ್ಟ್ ಮಾಡಿ ಬಂದ್ ಮಾಡೋದು ಒಂದು ಸಮಸ್ಯೆ. ಅದು ಎರಡು ಕೆಲಸ ಮುಗೀತು ಅಂತಂದರೆ ನೆಕ್ಸ್ಟ್ ಮನೆಯೊಳಗಿನ ಕೆಲಸನೇ ಆರಾಮ್ಸಾಗಿ ಮಾಡ್ತಾ ಹೋಗ್ಬೋದು. ಇಲ್ಲ ಅಂತಂದರೆ ದನ ಬಂದಿಲ್ಲ ಅಂದರೂ ಒಂದು ತಲೆನೋವು, ಕರೆಂಟ್ ಇಲ್ಲ ಅಂದರೂ ಒಂದು ತಲೆನೋವು, ಮೋಟರ್ ಸ್ಟಾರ್ಟ್ ಮಾಡಿದ್ರೆ ಬಂದ್ ಮಾಡೋಕ್ಕೆ ಹೋಗಬೇಕಲ್ಲ ಅಂತ ಹೇಳಿ ಬಂದು ತಲೆನೋವು. ಸೊ ಇದು ಎರಡು ಕೆಲಸ ಆಗಿಬಿಟ್ರೆ ಸಂಜೆ ಹೊತ್ತಿಂದ ಒಂದು 3/4% ಕೆಲಸ ಮುಗ್ದು ಹೋಗ್ದಂಗೆ ದೊಡ್ಡ ಕೆಲಸ. ಯಾಕಂದರೆ ನೆಕ್ಸ್ಟ್ ಮನೆ ಒಳಗಡೆಗೆ ಆರಾಮ್ಸೆಯಾಗಿ ಅಡುಗೆ ಮಾಡೋದು, ನೆಕ್ಸ್ಟ್ ಚಹಾ ಮಾಡ್ಕೊಂಡು ಕುಡಿಯೋದು ಅಥವಾ ಏನೇ ಆಗಿದ್ರೂ ಕೂಡ ಅದು ಮನೆ ಒಳಗಡೆ ಆಗಿರುತ್ತೆ. ಸೊ ಇದು ಎರಡು ಕೆಲಸದ್ದು ಸಂಜೆ ಹೊತ್ತಿಗೆ ದಿನ ತಲೆನೋವು. ದನಗಳು ಬೇಗ ಬಂದುಬಿಟ್ರೆ ಅಂತೂ ಫುಲ್ ರಿಲ್ಯಾಕ್ಸ್ ನಮಗಂತೂ. ಸೊ ಇವತ್ತೇ ಸ್ವಲ್ಪ ಟೆನ್ಷನ್ ಇತ್ತು, ದನಗಳಿಗೆ ಹೊರಗಡೆ ಹಾಕಿಬಿಟ್ಟಿದ್ವಾಗಿತ್ತು. ಸೊ ದನ ಅಂತೂ ದಾರಿ ಮೇಲೆ ಬರಬೇಕಾದ್ರೂ ಕೂಡ ಎಲ್ಲೂ ಕೂಡ ಕಾಲು ತಾಗಿಲ್ಲಾಗಿತ್ತು. ಸೊ ಹಾಗಾಗಿ ನೋಡ್ರಿ ಈಗ ದನ ಬಂದಿದೆ. ನಮ್ಮ ಪಿಂಕಿಗೆ ಮತ್ತೆ ಔಷಧಿ ಮಾಡ್ತಾ ಇದ್ದಾರೆ ನಮ್ಮಮ್ಮ. ಏನೋ ಮರದ ಸಿಪ್ಪೆ ತಗೊಂಡು ಬಂದಿದ್ದಾರೆ. ಏನು ಮರ ಅಥವಾ ಏನಲ್ಲ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಯಾವಾಗಾದರೂ ನಿಮಗೆ ತಿಳಿಸ್ತೀನಿ, ಎಲ್ಲ ಡೀಟೇಲಾಗಿ ತಿಳ್ಕೊಂಡು. ಸೊ ಈಗ ಕುಟ್ಟು ಕಲ್ಲಲ್ಲಿ ಕುಟ್ಬಿಟ್ಟು ಅದರ ರಸ ತೆಗೆದುಬಿಟ್ಟು ಪಿಂಕಿಗೆ ಹಾಕೋದು. ಕರೆಕ್ಟಾಗಿ ಈ ಥರ ಕೊಡ್ತಾ ಇದ್ದಾರೆ, ನೀರು ಹಾಕೋಕ್ಕಿಂತ ಮುಂಚೆನೇ. ಇದೊಂದು ಮರದ್ದು ಇದೊಂದು ಮರದ್ದು, ಎರಡು ಬೇರೆ ಬೇರೆ ಮರದ್ದು, ಎರಡು ಮರದ್ದು ಚಕ್ಕೆಯನ್ನು ತಗೊಂಡು ಬಂದಿದ್ದಾರೆ. ಅದನ್ನೆರಡು ಹಾಕಿಬಿಟ್ಟು ಕುಟ್ತಾ ಇದ್ದಾರೆ. ಲೋಟದಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀವಿ. ಸೊ ಕರೆಕ್ಟಾಗಿ ಕುಟ್ಬಿಟ್ಟು ಅದನ್ನು ಇದರ ನೀರಲ್ಲಿ ಹಾಕಿ ಅಮ್ಮ ಕರಗಿಸ್ತಾ ಇದ್ದಾಳೆ. ಈಗ ಗಾಳಿಸ್ಬೇಕಾ ಅಮ್ಮ? ಇದನ್ನು ಕರೆಕ್ಟಾಗಿ ಗಾಳಿಸ್ಬೇಕಂತೆ. ಗಾಳಿಸ್ಬಿಟ್ಟು ಡೈರೆಕ್ಟ್ ಪಿಂಕಿಗೆ ಹಾಕೋದು ಅಂದರೆ ದೊಡ್ಡ ಸಮಸ್ಯೆ. ಇಬ್ಬರಿಬ್ಬರು ಹಿಡ್ಕೊಂಡು ಸರ್ಕಸ್ ಮಾಡಬೇಕು. ಇದು ನಮ್ಮದು ನಾಯಿಯ ಔಷಧಿ. ಸೊ ಹೀಗೆ ಕರೆಕ್ಟಾಗಿ ಕುಟ್ಟಿ ಇದನ್ನು ನೀರು ಎಷ್ಟು ದಪ್ಪ ಆಗುತ್ತೋ ಅಷ್ಟು ದಪ್ಪನ ಮಾಡಿಕೊಂಡು ನೆಕ್ಸ್ಟ್ ಹಾಕೋದು. ನಮ್ಮ ಪಿಂಕಿಗೆ ಔಷಧಿ ಹಾಕಬೇಕಂದ್ರೆ ತುಂಬ ದೊಡ್ಡ ಸರ್ಕಸ್ ಮಾಡಬೇಕು. ಅವಳು ಒಲೆ ಮುಂದೆ ಕುತ್ಕೊಂಡಿದ್ರಾಗಿತ್ತು, ಅಂದರೆ ಹಂಡೆ ಒಲೆ ಮುಂದೆ ಕುತ್ಕೊಂಡಿದ್ಲಾಗಿತ್ತು. ಅಲ್ಲಿಂದ ಎತ್ಕೊಂಡು ಬಂದುಬಿಟ್ಟು ಮಸಾಜ್ ಮಾಡ್ತಾ ಇದ್ದೀನಿ. ಇಲ್ಲ ಅಂತಂದರೆ ಅವಳಿಗೆ ಗೊತ್ತಾಗತ್ತೆ ನಾವು ಔಷಧಿ ಹಾಕ್ತೀವಿ ಈ ಥರ ಮಾಡಿಕೊಂಡು ಅಂತ ಹೇಳ್ಬಿಟ್ಟು. ಮತ್ತು ಮಾತಾಡಿದೆಲ್ಲನೂ ಕೂಡ ಅರ್ಥ ಆಗುತ್ತಲ್ಲ ಅವಳಿಗೆ, ಹಾಗಾಗಿ ಗಟ್ಟಿನ ಹಿಡ್ಕೊಂಡಿದ್ದೀನಿ. ಸೊ ಅಮ್ಮ ಬಂದ್ಕೊಂಡು ಇಲ್ಲಿ ಹಾಕೋದು ಬೇಡ, ಮತ್ತು ಸ್ವಲ್ಪ ಸೈಡಿಗೆ ಹೋಗಿ ಹಾಕುವ ಅಂತ ಅಂದ್ಲು. ಸೊ ಸೈಡಿಗೆ ಹೋಗಿ ಎತ್ಕೊಂಡು ಹೋಗಿ ಹಾಕ್ತಾಯಿದ್ದೀವಿ. ಸೊ ಅಪ್ಪನೂ ಕೂಡ ಬಂದಿದ್ದಾರೆ ಹಾಕಲಿಕ್ಕೆ, ಅವಳಿಗೆ ಹಿಡ್ಕೊಳ್ಳಿಕ್ಕೆ.
ಇನ್ನು ಕಷ್ಟಪಟ್ಟು ಸ್ವಲ್ಪನೇ ಹಾಕಿದೆ ಪೂರ್ತಿಯಾಗಿ ಹಾಕಬೇಕಿತ್ತಂತೆ ಲೋಟದಲ್ಲಿರೋದು, ನಾನು ಸ್ವಲ್ಪನೇ ಹಾಕಿಬಿಟ್ಟೆ. ಅಪ್ಪ ಸ್ವಲ್ಪ ಅಡ್ಡ ಬಂದಿರೋದ್ರಿಂದ ಕರೆಕ್ಟಾಗಿ ಕ್ಲಿಯರಾಗಿ ಕಾಣಿಸಿಲ್ಲ. ನೆಕ್ಸ್ಟ್ ಇನ್ನೊಂದು ಸತಿನ ಪಿಂಕಿನ ಕರೆಕ್ಟಾಗಿ ಹಿಡ್ಕೊಂಡು ಪೂರ್ತಿಯಾಗಿ ಔಷಧಿನ ಹಾಕಿದ್ವಿ ನಾವು. ಅಷ್ಟನ್ನು ಕೂಡ ಅವಳು ನುಂಗೋ ಥರನೇ ಹಾಕ್ಕೊಂಡು ಹಾಕಿದ್ವಿ. ಸೊ ಆರಾಮಾದರೆ ಸಾಕು ನಮ್ಮ ಪಿಂಕಿ. ಸೊ ಯಾವ್ದು ಔಷಧಿ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ಅದ್ರ ಬಗ್ಗೆ ಡೀಟೇಲ್ಸ್ ಆಗಿ ತಿಳ್ಕೊಂಡ್ಬಿಟ್ಟು ನಿಮಗೆ ತಿಳಿಸ್ತೀನಿ.